ವೀಕ್ಷಕರೇ, ನ್ಯೂಸ್ ಹಬ್ಗೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಪಟ್ಟಣ ಪಂಚಾಯಿತಿ ಹಾಗೂ ಕೊಪ್ಪ ತಾಲೂಕಿನ ದಲಿತ ಪರ ಸಂಘಟನೆಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮದಿನ ಹಾಗೂ ಭಾರತ ರತ್ನ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಪುರಭವನದಲ್ಲಿ ಆಯೋಜಿಸಲಾಗಿತ್ತು. ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ನಿಂದ ಹೊರಟ ಕಾಲ್ನಡಿಗೆ ಮೆರವಣಿಗೆಯು ಕೊಪ್ಪ ತಾಲೂಕು ದಲಿತ ಸಂಘ ಮುಖಂಡರು, ಜನಪ್ರತಿನಿಧಿಗಳು, ಎಲ್ಲ ಕಚೇರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ವಿಚಾರವಾಗಿ ಮಾತನಾಡಿದ ಕೊಪ್ಪ ತಾಲೂಕು ದಲಿತ ಮುಖಂಡರಾದ ಶ್ರೀಯುತ BM ಆನಂದ್ರವರು ಮಾತನಾಡಿದರು. ಹೇಳ ಎಲ್ಲರಿಗೂ ಜೈ ಭೀಮ್. ನಾನು BN ಆನಂದ್ ಅಂತ, ಕೊಪ್ಪ ತಾಲೂಕಿನ ದಲಿತ ಮುಖಂಡ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರದ ವತಿಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಸಾರ್ವಜನಿಕರು ಸೇರಿ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ಇವತ್ತು ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಿದೆ. ಇವತ್ತು ಈ ದೇಶದಲ್ಲಿ ಏನು ಸರ್ವ ಜನಾಂಗಕ್ಕೆ ಒಂದು ಮೂಲಭೂತ ಹಕ್ಕುಗಳನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅನೇಕ ಈ ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಅದನ್ನೆಲ್ಲವನ್ನು ಹೊಡೆದೋಡಿಸುವುದರ ಮೂಲಕ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿ ಇವತ್ತು ನಮಗೆಲ್ಲರಿಗೂ ಸರ್ವ ಜನರಿಗೂ ಒಂದು ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮೊದಲೆಲ್ಲ ತುಂಬ ದಲಿತರು ಮಾತ್ರ ಭಾಗವಹಿಸ್ತಿದ್ರು. ಆದರೆ ಇವತ್ತು ಸರ್ಕಾರ ತುಂಬ ಉತ್ತಮವಾಗಿ ಕಾರ್ಯಕ್ರಮ ಹಾಕೊಡೋದ್ರಿಂದ ಎಲ್ಲ ಜನರು ಇವತ್ತು ಭಾಗವಹಿಸಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಬಗ್ಗೆ ಮತ್ತು ಅವರ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಸಮಾಜ ನಿರ್ಮಾಣ ಆಗುವಂಥ ಎಲ್ಲ ಒಂದು ಕನಸನ್ನು ಮುಂದಿನ ದಿನಗಳಲ್ಲಿ ಸಾಕಾರ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಸಮುದಾಯದವರು ಇವತ್ತು ಪಾಲ್ಗೊಂಡು ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಇದೊಂದು ಸಮಾಜದ ನಿರ್ಮಾಣದ ಮುನ್ನುಡಿ ಅಂತೇಳಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ತುಂಬ ಸಂತೋಷದಾಯಕವಾಗಿದೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಶುಭ ತಂದುಕೊಡಲಿ, ಸರ್ವ ಜನರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಕೊಡ್ತಕ್ಕಂಥ ಕೆಲಸನ ಇಡೀ ದೇಶಾದ್ಯಂತ ಎಲ್ಲ ಸರ್ಕಾರ, ಸಂಘ ಸಂಸ್ಥೆಗಳು, ಎಲ್ಲ ನಾಯಕರು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮದಿನಾಚರಣೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಕೊಪ್ಪ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಅದ್ಧೂರಿಯಾಗಿ ಮೆರವಣಿಗೆ ಮುಖಾಂತರ ಚಾಲನೆಗೊಳ್ಳುತ್ತಿದೆ. ಈಗ ವೇದಿಕೆ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯುವ ಹಂತದಲ್ಲಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಸರ್ವರಿಗೂ ಕೂಡ ಈ ಎರಡೂ ಜಯಂತಿಗಳ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಹಾಯಕ ನಿರ್ದೇಶಕರು ಸತೀಶ್ TR ಅಂತೇಳಿ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೊಪ್ಪ ತಾಲೂಕು ಅಂತ ಹೇಳಿ ನಾನು BO ECO ಕೆಲಸ ಮಾಡ್ತಿದ್ದೀನಿ. ಇವತ್ತು ಸಂವಿಧಾನ ಶಿಲ್ಪಿ, ನಮ್ಮ ದೇಶದಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು, ಹಾಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಸಹ ಇವತ್ತು ಆಚರಣೆ ಮಾಡ್ತಿದ್ದೇವೆ. ಈಗಾಗಲೇ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಕೊಪ್ಪ ಬಸ್ ಸ್ಟ್ಯಾಂಡಿಂದ ಹಿಡಿದು ಕೊಪ್ಪ ಪುರಭವನದವರೆಗೆ ನಾವು ಮೆರವಣಿಗೆ ಮುಖಾಂತರ ಬಂದಿದ್ದೇವೆ. ಇದೀಗ 11 ಗಂಟೆಗೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸುತ್ತಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಈ ದಿನ ರಾಷ್ಟ್ರದ ನೇತಾರನಾಗಿರ್ತಕ್ಕಂತಹ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು. ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕೊಡುಗೆಗಳನ್ನು ನಾವು ಸ್ಮರಿಸಬೇಕು. ಜೊತೆಗೆ ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕು. ಈ ಮುಖ್ಯವಾಗಿ ನಮ್ಮ ಸಂವಿಧಾನದ ಘನತೆ, ಗೌರವವನ್ನು ಎತ್ತಿ ಹಿಡಿಬೇಕು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಹ ಎತ್ತಿ ಹಿಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಬಗ್ಗೆ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ.
ಕೊಪ್ಪ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತು ಬಾಬಾ ಜಯಂತಿಯನ್ನು ಮೆರವಣಿಗೆಯನ್ನು ಬಸ್ ಸ್ಟ್ಯಾಂಡ್ ಪಟ್ಟಣ ಪಂಚಾಯತಿ ಸ್ಟ್ಯಾಂಡಿಂದ ಈಗ ಟೌನ್ ಹಾಲ್ವರೆಗೂ ಮೆರವಣಿಗೆ ಬಂದಿದೆ. ಈಗ ಸ್ಟೇಜ್ ಕಾರ್ಯಕ್ರಮ ಇದೆ ಟೌನ್ ಹಾಲ್ ಒಳಗಡೆ. ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೊಂದು ಹಬ್ಬದ ಥರ ಇದೆ, ಭಾಳ ಖುಷಿ ಆಗ್ತಿದೆ. ಎಲ್ಲರೂ ಸೇರಿ ಒಂದಾಗಿ ಎಲ್ಲ ಇಲಾಖೆ ಮತ್ತು ಎಲ್ಲ DSSನವರು ಆಗಲಿ ಜನರಲ್ ಆಗಿರ್ಬೋದು ಪ್ರತಿಯೊಬ್ಬರು ಸೇರಿ ಎಲ್ಲ ಒಟ್ಟಿಗೆ ಮಾಡ್ತಿದ್ದೀವಿ. ತುಂಬ ಸಂತೋಷ. ಥ್ಯಾಂಕ್ ಯು. जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ जय भारत जननीय तनुजाते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ. ವೀಕ್ಷಕರೇ, ಬೆಳಿಗ್ಗೆ ಕಾಲ್ನಡಿಗೆ ಮೆರವಣಿಗೆಯ ನಂತರ ಪುರಭವನದಲ್ಲಿ ನಡೆದ ಉದ್ಘಾಟನಾ ಸಮಾರಂಭವನ್ನು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಲಿಖಿಲಾ ಮೋಹನ್ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪ ತಾಲೂಕು ದಲಿತ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ರಾಜಶಂಕರ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾಕ್ಟರ್ ಅಶೋಕ್ ನಾರ್ವೆ, ಚಿಂತನ್ ಬೆಳಗೋಳ ಹಾಗೂ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರಾದ ಸಂದೇಶ್ರವರು, ಎಲ್ಲ ಕಚೇರಿಯ ಅಧಿಕಾರಿಗಳು, ಎಲ್ಲ ಸಂಘಟನೆಯ